ಅಂತ ಇಲ್ಲ, ಎಲ್ಲಾ ಬೆಳೆಗೂ ಯೂಸ್ ಮಾಡ್ಬೋದು. ಅಡಿಕೆ, ತೆಂಗು, ಬಾಳೆ, ತರಕಾರಿ ಬೆಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ ಎಲ್ಲ ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ಬೋದು ಸರ್. ಇದು ಸಾವಯವ ಗೊಬ್ಬರ ಸರ್, ಎಲ್ಲ ಪ್ಯೂರ್ಲಿ ಆರ್ಗಾನಿಕ್ ಇರುವಂತದ್ದು ಸರ್. ಇದು ಏನಿರುತ್ತೆ ಅಂದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಫ್ರೆಶ್ ಮೆಡ್, ಫ್ಲೈ ಆಶ್, ಜಿಂಕ್, ಬೋರನ್ ಎಲ್ಲ ಒಂದು 15-16 ಕಂಟೆಂಟ್ ಮಿಕ್ಸ್ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ದೇನು ಬಿಡ್ತಿರ್ಲಿಲ್ಲ, 2 ಗೊನೆ ಬಿಡ್ತಿತ್ತು, 3 ಗೊನೆ. ಬಟ್ ಇದು ತಗೊಂಡ್ಮೇಲೆ 4-5 ಗೊನೆ ಬಿಡ್ತಾ ಇದೆ, ಚೆನ್ನಾಗಿದೆ. 3 ಗೊನೆ 4 ಗೊನೆ ಇದ್ದಂತ ಫಸಲುಗಳು ಈಗ ಗೊಬ್ಬರ ಹಾಕಿದ ಮೇಲೆ 6 ಗೊನೆ 7 ಗೊನೆ ತನಕ ಅಡಿಕೆ ಹೋಗ್ತಾ ಇದ್ರೆ ಬೆಳೆ ಬರೋ ಗಿಡ ಆದ್ರೆ 4 kg ಕೊಡ್ಬೇಕಾಗುತ್ತೆ ಸರ್. ಸೊಸೆ ಆದ್ರೆ 2 kg. ನೀವು ತೆಂಗಿಗೆ ಹಾಕ್ತೀವಿ ಅಂದ್ರೆ ಬೆಳೆ ಬರೋದಕ್ಕೆ ಒಂದು 8-10 kg ವರೆಗೂ ಕೊಡ್ಬೋದು ಸರ್. ವರ್ಷಕ್ಕೆ 1 ಟೈಮ್ ಯೂಸ್ ಮಾಡೋಂಥದ್ದು. ನೀವೀಗ ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ಸಾಕು ಸರ್, ಮತ್ತೆ ಬೇರೆ ಯಾವುದೇ ತರ ಕೆಮಿಕಲ್ ಆಗೋ ಅವಶ್ಯಕತೆ ಇರೋದಿಲ್ಲ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಪರವಾಗಿಲ್ಲ ಸರ್, ಒಳ್ಳೆ ಫಸಲು ಬರ್ತಾ ಇದೆ. ಒಂದ್ 2-3 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕು ಸರ್, ಅವಾಗ್ಲೇ ಇಳುವರಿ ಅನ್ನೋದು ಬರುತ್ತೆ. ನಿಮ್ಮ ಹೆಚ್ಚು ಕಮ್ಮಿ ಒಂದು 6 ಅಡಿ ಹೋಗೋದ್ರೊಳಗೆ ಗೊನೆ ಹೊಡಿತದೆ ಸರ್. ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಎಲ್ಲಾ ಕಡೆ ಡೆಲಿವರಿ ಕೊಡ್ತೀವಿ ಸರ್, ಎಲ್ಲಾ ಕಡೆ ಅವೈಲಬಲ್ ಇದೆ. ಆರ್ಡರ್ ಮಾಡಿದ್ರೆ ಎಲ್ಲಾ ಕಡೆ ಸಪ್ಲೈ ಮಾಡ್ತಿದ್ವಿ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಸಾಯನಿಕ ಗೊಬ್ಬರನ ಬಳಸ್ತಾರೆ, ಇಳುವರಿ ಜಾಸ್ತಿ ಬರ್ಲಿ ಅಂತೇಳಿ. ಬಟ್ ಇಳುವರಿ ಬರ್ತಾ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಇದರಿಂದ ಭೂಮಿಯ ಫಲವತ್ತತೆನೂ ಹಾಳಾಗುತ್ತೆ, ಇದ್ರ ಜೊತೆಗೆ ಖರ್ಚು ಜಾಸ್ತಿ ಆಗುತ್ತೆ. ಇವೆಲ್ಲಾ ಸಮಸ್ಯೆಗಳಿಗೆ ಪರಿಹಾರನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನನ್ನ ಹೆಸರು ಬಂದು ಉಮೇಶ್ ಅಂತ ಹೇಳ್ಬಿಟ್ಟು, ಇದು ಕಿಸಾನ್ ಫರ್ಟಿಲೈಸರ್ ಆರ್ಗಾನಿಕ್ ಗೊಬ್ಬರ ಸುಮಾರು ಒಂದು 12 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ ಬಂದಿದೀವಿ. ಓಕೆ ಸರ್, ಈಗ ನಿಮ್ಮ ಒಂದು ಗೊಬ್ಬರದಲ್ಲಿ ಏನಾದ್ರು ಕೆಮಿಕಲ್ ಇರುತ್ತಾ ಸರ್? ಸರ್, ಎಲ್ಲ ಪ್ಯೂರ್ಲಿ ಆರ್ಗಾನಿಕ್ ಇರುವಂತದ್ದು ಸರ್. ಇದು ಏನಿರುತ್ತೆ ಅಂದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಫ್ರೆಶ್ ಮೆಡ್, ಫ್ಲೈ ಆಶ್, ಜಿಂಕ್, ಬೋರನ್ ಎಲ್ಲ ಒಂದು 15-16 ಕಂಟೆಂಟ್ ಮಿಕ್ಸ್ ಇರುತ್ತೆ. ಮೇನ್ ಆಗಿ ಒಂದು ಗಿಡಕ್ಕೆ ಒಂದು ಬೆಳೆಗೆ ಏನ್ ಅಂಶ ಬೇಕು ಎಲ್ಲ ಒಂದೇ ಬೇಗಲ್ಲಿ ಮಿಕ್ಸಿಂಗ್ ಇರುತ್ತೆ. ಎಲ್ಲ ಒಂದು 15-16 ಕಂಟೆಂಟ್ ಮಿಕ್ಸ್ ಇರೋದ್ರಿಂದ ನೀವೀಗ ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ಸಾಕು ಸರ್, ಮತ್ತೆ ಬೇರೆ ಯಾವುದೇ ತರ ಕೆಮಿಕಲ್ ಆಗೋ ಅವಶ್ಯಕತೆ ಇರೋದಿಲ್ಲ. ಓಕೆ ಸರ್, ಇದು ಯಾವ್ಯಾವ ಬೆಳೆಗಳಿಗೆ ಕೊಡ್ಬೋದು ಸರ್? ಸರ್, ನೀವು ಇಂಥ ಬೆಳೆಗೆ ಹಾಕಂಗಿಲ್ಲ ಅಂತ ಇಲ್ಲ, ಎಲ್ಲಾ ಬೆಳೆಗೂ ಯೂಸ್ ಮಾಡ್ಬೋದು. ಅಡಿಕೆ, ತೆಂಗು, ಬಾಳೆ, ತರಕಾರಿ ಬೆಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ ಎಲ್ಲ ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ಬೋದು ಸರ್ ಇದು ಸಾವಯವ ಗೊಬ್ಬರ. ಓಕೆ ಸರ್, ಈಗ ಇಲ್ಲಿ ಯಾರಾದ್ರೂ ರೈತರು ಇದನ್ನ ಬಳಸಿದಾರಾ? ಸರ್, ತುಂಬಾ ಜನ ಬಳಸಿದ್ದಾರೆ ಸರ್ ನಮ್ದು. ಓಕೆ, ಒಬ್ಬ ರೈತರನ್ನ ಪರಿಚಯ ಮಾಡ್ಕೊಡ್ತೀರಾ? ಅವ್ರ ಅನುಭವನ ತಿಳಿಸ್ಕೊಡ್ತೀರಾ? ಹಾ ಸರ್, ತಿಳಿಸ್ಕೊಡ್ತೀವಿ ಸರ್. ನಮ್ ಕಂಪ್ನಿ ಗೊಬ್ಬರ ಯೂಸ್ ಮಾಡಿ ರೈತರು ಇದಾರೆ ಅಂತ ಹೇಳಿದ್ವಲ್ಲ, ಬನ್ನಿ ನಮ್ ಇಲ್ಲೇ ಇದಾರೆ, ಪರಿಚಯ ಮಾಡ್ಕೊಡ್ತಾರೆ. ಸರ್, ನಿಮ್ ಪರಿಚಯ ಮಾಡ್ಕೊಳ್ಳಿ, ಯಾವ ಊರು ಏನು? ನನ್ನ ಹೆಸರು ಜಯದೇವ್ ಅಂತ, ಒಂದು ಸಾಸ್ಲು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್. ಹೊಸ ಒಂದು 2-3 ವರ್ಷದಿಂದ ಇವ್ರ ಹತ್ರ ಯೂಸ್ ಮಾಡ್ತಾ ಇದೀವಿ ಗೊಬ್ಬರ, ಚೆನ್ನಾಗಿದೆ. ಹೋದ ವರ್ಷ ಒಂದು 50 ಚೀಲ ತಗೊಂಡಿದ್ವಿ, ಈ ಸಲ 500-550 ಚೀಲ ತಗೊಂಡಿದೀವಿ. ಇಲ್ಲೇ ಇದೆ ಹಾಕಿದ್ವಿ. ಎಕರೆ ಜಮೀನು ಇದೆ ಇದು? ನಮ್ದು 2 ಎಕರೆ ಇದೆ. 2 ಎಕರೆ ಏನೇನು ಹಾಕಿದಿರಿ ಸರ್? ತೆಂಗು, ಅಡಿಕೆ 2 ಹಾಕಿರೋದು. ಅಡಿಕೆ 2. ಮನೆ ಯೂಸ್ಗೆಲ್ಲ ಹಣ್ಣಿನ ಗಿಡ ಹಾಕೊಂಡಿದೀವಿ. ಯಾವ್ಯಾವ ಹಣ್ಣಿನ ಗಿಡ ಹಾಕಿದಿರಿ? ಸಪೋಟ ಇದೆ, ಸೀಬೆ ಇದೆ. ಸರ್, ಈಗ ಇವ್ರ ಗೊಬ್ಬರ ಬಳಸಕ್ಕಿಂತ ಮುಂಚೆ ಎಷ್ಟು ಇಳುವರಿ ಬರ್ತಾ ಇತ್ತು ಸರ್? ಅದಕ್ಕಿಂತ ಮುಂಚೆ ನಮ್ದೇನು ಬಿಡ್ತಿರ್ಲಿಲ್ಲ, 2 ಗೊನೆ ಬಿಡ್ತಿತ್ತು, 3 ಗೊನೆ. ಬಟ್ ಇದು ತಗೊಂಡ್ಮೇಲೆ 4-5 ಗೊನೆ ಬಿಡ್ತಾ ಇದೆ, ಚೆನ್ನಾಗಿದೆ. ಸರ್, ಈಗ ಇವ್ರದ್ದು ಕಂಪ್ನಿಯವ್ರ ಗೊಬ್ಬರದ ಬಗ್ಗೆ ಹೇಳೋದಾದ್ರೆ, ಸರ್ ಗೊಬ್ಬರ ಬಳಸೋದ್ರಿಂದ ಮಣ್ಣು ಮೃದುವಾಗುತ್ತೆ, ಮತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಎಲೆಗಳೆಲ್ಲ ಹಚ್ಚ ಹಸಿರಾಗಿಂದ ಕೂಡುತ್ತೆ ಅಂತ ಹೇಳ್ತಾ ಇದಾರೆ. ಆತರ ಆಗಿದೆ? ಚೆನ್ನಾಗಿದೆ, ಯಾವ್ದು ಏನ್ ತೊಂದರೆ ಆಗಿಲ್ಲ. ಅಂದ್ರೆ ಇವರು ನಿಮ್ಗೆ ಗೊಬ್ಬರ ಕೊಡ್ಬೇಕಾದ್ರೆ ಏನಾದ್ರು ಯಾವ್ಯಾವ ಹಂತದಲ್ಲಿ ಯಾವ ಗಿಡಕ್ಕೆ ಎಷ್ಟು ಕೊಡ್ಬೇಕಂತ ಹೇಳಿದ್ರ ಸರ್? ಹೇಳಿದ್ರು, ಬಟ್ ಅದೇ ತರ ಮಾಡಿದೀವಿ. ನಮ್ದು ಹಳ್ಳಿ ಕಡೆ ಅಲ್ವಾ, ಹಂಗಾಗಿ ಅವ್ರು ಹೇಳ್ದಂಗೆ ನಾವೇನ್ ಫಾಲೋ ಮಾಡಿಲ್ಲ, ಬೇಕಾದಷ್ಟು ಹಾಕಿದೀವಿ. ಬಟ್ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿತ್ತು ಈ ಸಲ, ಅದಕ್ಕೆ ಜಾಸ್ತಿ ತಗೊಂಡಿದೀವಿ. ಓಕೆ ಸರ್, ಇದು ಅಡಿಕೆ ಎಷ್ಟು ವರ್ಷದ ಇದೆ ಸರ್? ಇದು 15 ವರ್ಷದಿಂದ ಇದೆ. 15 ವರ್ಷದ ಇದೆ. ಸೊ ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಹಾಕ್ತೀರಿ ಸರ್? ಒಂದ್ ಗಿಡಕ್ಕೆ ಸಣ್ಣವಕ್ಕೆಲ್ಲ 2 ಕೆಜಿ ಹಾಕ್ತಿದೀವಿ, ದೊಡ್ಡವಕ್ 4 ಕೆಜಿ ಹಾಕ್ತಿವಿ. ದೊಡ್ಡವಕ್ 4 ಕೆಜಿ ಹಾಕ್ತೀವಿ. ಓಕೆ, ಸೊ ಇಳುವರಿ ಮುಂಚೆಗಿಂತ ಚೆನ್ನಾಗಿದೆ ಸರ್. ಓಕೆ, ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತಿರಲ್ಲ? ತಗೊಂಡಿದ್ದಾರೆ ಈ ಸಲ ನಮ್ಮ ಪಕ್ಕದಲ್ಲೆಲ್ಲ. ನಿಮ್ಗೆ ಇವ್ರ ಕಂಪ್ನಿ ಗೊಬ್ಬರದ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್? ಅದು ನಮ್ ಸಿಸ್ಟರ್ ಒಬ್ರು ಅಲ್ಲಿ ಅವ್ರ ಊರ ಹತ್ರ ಹೋದಾಗ, ಚಿತ್ರದುರ್ಗ ಡಿಸ್ಟಿಕ್ ಅವರು, ಆ ಕಡೆ ತಗೊಂಡಾಗ ಅವರೇ ನಮ್ಗೆ ಹೇಳಿದ್ರು. ಅವ್ರ ಕಡೆಯಿಂದ ಇವರು ಬಂದು ಫಸ್ಟ್ ಅದೇ ನೋಡೋಣ ಅಂತೇಳಿ 50 ಚೀಲ ಇಳಿಸ್ಕೊಂಡಿದ್ವಿ. ಬಟ್ ಈ ಸಲ ಜಾಸ್ತಿ ಚೆನ್ನಾಗಿತ್ತು ಹಾಕಿದ್ಮೇಲೆ, ಅದಕ್ಕೆ ಈ ಸಲ ರೆಗ್ಯುಲರ್ ತಗೊಂಡಿದೀವಿ. ಚೆನ್ನಾಗಿದೆ ಗೊಬ್ಬರ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಸರಿ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಪರಿಚಯ ಮಾಡ್ಕೊಡ್ತೀರಾ? ಆಯ್ತು ಸರ್, ಮಾಡ್ಕೊಡ್ತೀವಿ. ಸರ್, ತಮ್ಮ ಹೆಸರು? ರೇಣುಕರಾಧ್ಯ ಅಂತ ಸರ್. ಹಾ, ನೀವು ಹೋದ್ಸತಿ ಹೇಳಿದ್ರಲ್ಲ ಸರ್, ಅದೇ ಪ್ರಕಾರವಾಗಿ ಎಲ್ಲ ಗಿಡಕ್ಕೂ 4 ಕೆಜಿ 2 ಕೆಜಿ ಹಾಕೊಂಡು ಎಲ್ಲ ಇದು ಮಾಡಿದೆವು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಪರವಾಗಿಲ್ಲ ಸರ್, ಒಳ್ಳೆ ಫಸಲು ಬರ್ತಾ ಇದೆ. 3 ಗೊನೆ 4 ಗೊನೆ ಇದ್ದಂತ ಫಸಲುಗಳು
ಈಗ ಗೊಬ್ಬರ ಹಾಕಿದ ಮೇಲೆ 6 ಮನೆ 7 ಮನೆ ತನಕ ಅಡಿಕೆ ಹೋಗ್ತಾ ಇದ್ರೆ ಇನ್ನು ತೆಂಗು ಅಷ್ಟೇ ಸರ್, ಎಷ್ಟು ಇಳುವರಿ ಇದಾಗ್ತತ್ತೋ ಅಷ್ಟೇ ಬೆಳೆ ಚೆನ್ನಾಗಿ ಬರ್ತೈತೆ ಸರ್. ಎಲ್ಲರೂ ಪರಿಚಯ ಮಾಡಿ ಇದನ್ನೇ ತಗೋಬೇಕು ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದಾರೆ ಸರ್. ಓಕೆ ಸರ್, ಅಂದ್ರೆ ನೀವು ಬೇರೆಯವ್ರಿಗೂ ಹೇಳಿ. ಬೇರೆಯವ್ರಿಗೂ ಹೇಳಿದೀವಿ ಸರ್, ನಾವು ಹೊರಗಡೆಗೆಲ್ಲ ನೋಡಿವಲ್ಲ ಸರ್, ಬಹಳ ಚೆನ್ನಾಗಿ ಇದಾಗ್ತಾಯಿ ಸರ್. ಸರ್, ಇದು ಹಾಕಿದ್ಮೇಲೆ ಉತ್ತಮ ಆಗ್ತಾಯಿತ್ತು ಸರ್. ಈಗ ಯಾರಿಗೋ ಕಳ್ಳಂಬೆಳದವ್ರು ತಗೊಂಡೋದ್ರು ಕಳ್ಳಂ ಬೆಳೆದಾಗ ನಮ್ಮ ಬಾಮೈದಾರೆ ಇಳಿಸ್ಕೊಂಡು ಆಗ್ತಾ ಇದಾರೆ ಸರ್. ಈಗ 4 ವರ್ಷದಿಂದ ಹೆಚ್ಚು ಕಮ್ಮಿ ಒಂದು 6 ಅಡಿ ಹೋಗೋದ್ರೊಳಗೆ ಕೊನೆ ಹೊಡಿತಾ ಇದ್ದಾರೆ ಸರ್. ಒಳ್ಳೆ ಇಳುವರಿ ಬತ್ತೈತೆ. ಆ ಕಡೆಗೆಲ್ಲ ಅದೇ ಯೂಸ್ ಮಾಡ್ತಾ ಇರೋ ಸರ್ ಈಗ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಸಾಕಷ್ಟು ಜನ ರೈತರು ಕಂಟಿನ್ಯೂಸ್ ಆಗಿ ರಾಸಾಯನಿಕ ಗೊಬ್ಬರನ ಬಳಸ್ತಾ ಇರ್ತಾರೆ. ಈಗ ಏಕ್ದಮ್ ನಿಮ್ದು ಸಾವಯವ ಗೊಬ್ಬರ ಬಳಸೋದ್ರಿಂದ ಇಳುವರಿ ಬರುತ್ತಾ ಅನ್ನೋ ಒಂದು ಡೌಟ್ ಅಲ್ಲಿ ಇರ್ತಾರೆ. ಅವ್ರಿಗೇನ್ ಹೇಳ್ತೀರಿ ಸರ್? ಸರ್, ಇಳುವರಿ ಬಂದೇ ಬರುತ್ತೆ, 100% ಇರುತ್ತೆ ಇಳುವರಿ. ನೀವೇನಂದ್ರೆ ಮೊದ್ಲಿಂದ ಕೆಮಿಕಲ್ ಯೂಸ್ ಮಾಡ್ಕೊಂಡ್ ಬಂದಿರ್ತೀರಾ, ಈಗ ಸಡನ್ಲಿ 1 ವರ್ಷ ಹಾಕ್ಬಿಟ್ಟು ರಿಸಲ್ಟ್ ಬಾ ಅಂದ್ರೆ ಬರೋದಿಲ್ಲ. 1-2-3 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕು ಸರ್, ಅವಾಗಲೇ ಇಳುವರಿ ಅನ್ನೋದು ಬರುತ್ತೆ. ನೀವು ಮೊದ್ಲಿಂದ ಕೆಮಿಕಲ್ ಹಾಕೊಂಡ್ ಬಂದು ಭೂಮಿಲಿರೋ ನ್ಯೂಟ್ರಿಯೆಂಟ್ ಎಲ್ಲ, ಭೂಮಿಲಿರೋ ಸತ್ವ ಎಲ್ಲ ಕಳೆದಿರುತ್ತೆ. ನೀವು ಸಡನ್ಲಿ ಆರ್ಗಾನಿಕ್ ಹಾಕಿದ್ರೆ ಕನ್ವರ್ಟ್ ಆಗಲ್ಲ. 1-2-3 ವರ್ಷ ಯೂಸ್ ಮಾಡ್ಬೇಕು ಸರ್, ಅವಾಗಲೇ ಭೂಮಿ ಚೆನ್ನಾಗಿ ಫಲವತ್ತತೆ ಆಗಿರುತ್ತೆ, ಮತ್ತೆ ಎರೆಹುಳು ಕೂಡ ಉತ್ಪತ್ತಿ ಆಗುತ್ತೆ. ಸುಮಾರು ಹಾಕ್ಬೇಕು ಸರ್, ಬೆಳೆ ಬರೋ ಗಿಡಕ್ಕೆಲ್ಲ 4 ರಿಂದ 5 kg ಕೊಡ್ಬೇಕಾಗುತ್ತೆ. ಓಕೆ ಸರ್, ಈಗ ನಾವು ಅಡಿಕೆ ಗಿಡಕ್ಕೆ ಈ ಒಂದು ಗೊಬ್ಬರ ಬಳಸ್ತೀವಿ ಅಂದ್ರೆ ಯಾವ್ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆಸಬೇಕಾಗುತ್ತೆ ಸರ್? ಸರ್, ಇದು ಬೆಳೆ ಬರೋ ಗಿಡ ಆದ್ರೆ 4 kg ಕೊಡ್ಬೇಕಾಗುತ್ತೆ ಸರ್, ಸೊಸೆ ಆದ್ರೆ 2 kg. ನೀವು ತೆಂಗಿಗೆ ಹಾಕ್ತೀವಿ ಅಂದ್ರೆ ಬೆಳೆ ಬರೋದಕ್ಕೆ 8 ರಿಂದ 10 kg ವರೆಗೂ ಕೊಡ್ಬೋದು ಸರ್. ವರ್ಷಕ್ಕೆ 1 ಟೈಮ್ ಯೂಸ್ ಮಾಡೋಂಥದ್ದು. ನೀವು ಇದನ್ನ ಹಾಕಿದ್ರೆ ಬೇರೆ ಏನು ಹಾಕೋ ಅವಶ್ಯಕತೆ ಇರಲ್ಲ. ಆದ್ರೆ ಮನೇಲಿ ದನಿನ ಗೊಬ್ಬರ ತರ ಇದೆ ಅಂದ್ರೆ ಹಾಕೊಂಬೋದು ಅಷ್ಟೇ ಸರ್, ಹೊರಗಡೆ ಏನು ತಗೊಂಡ್ ಹಾಕೋ ಅವಶ್ಯಕತೆ ಇರಲ್ಲ. ಇದ್ರಾಗೆಲ್ಲ ಒಂದು 15 ರಿಂದ 16 ಕಂಟೆಂಟ್ ಮಿಕ್ಸ್ ಇರುತ್ತೆ ಸರ್, ಹಾಗಾಗಿ ಬೇರೆ ಗೊಬ್ಬರ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ ಸರ್, ಈಗ ಇದು ತರಕಾರಿಗೂ ಬಳಸ್ಬೋದು, ಮೆಕ್ಕೆಜೋಳ ಬೆಳಿತೀನಿ ಅಂದ್ರೆ ಬಳಸ್ಬೋದು ಅಂತ ಹೇಳಿದ್ರಿ. ಹಾ ಸರ್. 1 ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಸರ್? ಸರ್, ನೀವು ತರಕಾರಿ ಬೆಳೆಗೆಲ್ಲ ಒಂದು 12 ರಿಂದ 15 ಚೀಲವರೆಗೂ ಬಳಸಬೇಕಾಗುತ್ತೆ. ನೀವು ಎಕರೆಗೆ ಇದು ಅಡಿಕೆ ತೆಂಗಿಗೆಲ್ಲ ಆದ್ರೆ ಅದು ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದೊಂದು ಗಿಡಕ್ಕೆ 4 kg ಅಂದ್ರೆ ಎಕರೆಗೆ 500, 600, 700 ಗಣ ಕುಂಡ್ರಿಸಿರ್ತಾರೆ. ಅದು ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ ಅಡಿಕೆ ತೆಂಗಿಗೆಲ್ಲ. ಓಕೆ ಸರ್, ಈಗ ಹಾ ಸರ್. ಈಗ ನೀವು ತುಮಕೂರಲ್ಲಿ ಇದ್ದೀರಾ, ಬರೀ ತುಮಕೂರ್ಗೆ ಅಷ್ಟೇ ಕೊಡ್ತೀರಾ? ಈಗ ಎಕ್ಸಾಂಪಲ್ ನಾವು ಮಲೆನಾಡು ಶಿವಮೊಗ್ಗದಲ್ಲಿ ಇದೀವಿ, ಚಿತ್ರದುರ್ಗದಲ್ಲಿ ಇದೀವಿ ಅಂದ್ರೆ ಅಲ್ಗೂ ಡೆಲಿವರಿ? ಸರ್, ಎಲ್ಲಾ ಕಡೆ ಡೆಲಿವರಿ ಕೊಡ್ತೀವಿ ಸರ್, ಎಲ್ಲಾ ಕಡೆ ಅವೈಲಬಲ್ ಇದೆ. ಆರ್ಡರ್ ಮಾಡಿದ್ರೆ ಎಲ್ಲಾ ಕಡೆ ಸಪ್ಲೈ ಮಾಡ್ತಿದ್ವಿ. ಅಂದ್ರೆ ಮಿನಿಮಮ್ ಇಷ್ಟೇ ಅಂತ ಏನಾದ್ರು? ಮಿನಿಮಮ್ ಒಂದು 50-70 ಬ್ಯಾಗ್ ಮೇಲೆ ತಗೊಬೇಕಾಗುತ್ತೆ ಸರ್, ಫ್ರೀ ಡೆಲಿವರಿ ಇರುತ್ತೆ. ಫ್ರೀ ಡೆಲಿವರಿ? ಹಾ ಸರ್. 50 ರಿಂದ 70 ಬ್ಯಾಗ್ ತಗೊಂಡ್ರೆ ಫ್ರೀ ಡೆಲಿವರಿ ಇರುತ್ತೆ? ಹಾ ಸರ್, ಫ್ರೀ ಡೆಲಿವರಿ ಇರುತ್ತೆ. ಓಕೆ, ಈ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮ ಹತ್ರ ಸಿಗುವ ಈ ಒಂದು ಸಾವಯವ ಗೊಬ್ಬರ ತಗೋತೀನಿ ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್, ಸ್ಕ್ರೀನ್ ಮೇಲೆ ಬರೋ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲ ನಮ್ನ ಡೈರೆಕ್ಟ್ ಮೀಟ್ ಮಾಡ್ಬೇಕು ಅಂದ್ರೆ ಶೆಟ್ಟಿಯಲ್ಲಿ ಆಫೀಸ್ ಇದೆ ನಮ್ದು ಸರ್, ಅಲ್ಲಿ ಬಂದು ಆಫೀಸ್ ಹತ್ರ ಮೀಟ್ ಮಾಡ್ಬೋದು. ಓಕೆ ಸರ್. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ತುಂಬಾ ಥ್ಯಾಂಕ್ಸ್.